ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ವರ್ಷಪೂರ್ತಿ ಹಲವು ಪ್ರಮುಖ ಕಾರ್ಯಕ್ರಮಗಳು ನಡೆಯುತ್ತಿದ್ದು 2024ರ ಕೊನೆಯ ತಿಂಗಳಾದ ಡಿಸೆಂಬರ್ನಲ್ಲಿ ಹಲವು ಕಾರ್ಯಕ್ರಮಗಳು ನೆರವೇರಿದೆ. ಹೀಗೆ ನೆರವೇರಿದ ಪ್ರಮುಖ ಕಾರ್ಯಕ್ರಮಗಳೆಂದರೆ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಚಂದ್ರಮೌಳೇಶ್ವರ ವಾರ್ಷಿಕ ಉತ್ಸವ ಧ್ವಜಾರೋಹಣೆಯೊಂದಿಗೆ ನೆರವೇರಿತು. ಇನ್ನು ಚಂದ್ರಮೌಳೇಶ್ವರ ವಾರ್ಷಿಕೋತ್ಸವ ಪರ್ಯಾಯ ಉಭಯ ಶ್ರೀಪಾದರು ಹಾಗೂ ಭಂಡಾರಕೇರಿ ಮಠದ ಶ್ರೀ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದರ ದಿವ್ಯ ಉಪಸ್ಥಿತಿಯಲ್ಲಿ ನೆರವೇರಿತು. ಇದಿಷ್ಟೇ ಅಲ್ಲದೆ ರಥಾರೋಹಣ, ಬಲಿ ಉತ್ಸವ, ರಥ ಉತ್ಸವ ನಡೆಯಿತು. ಶ್ರೀ ಸುಬ್ರಹ್ಮಣ್ಯ ಷಷ್ಠಿಯ ಪ್ರಯುಕ್ತ ಶ್ರೀ ಸುಬ್ರಹ್ಮಣ್ಯ ಗುಡಿಯಲ್ಲಿ ಪರ್ಯಾಯ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ಸಾಮೂಹಿಕ ಆಶ್ಲೇಷ ಬಲಿ ಮತ್ತು ಅಭಿಷೇಕ ವಿಶೇಷ ಪೂಜೆ ನೆರವೇರಿತು. ಗೀತಾ ಜಯಂತಿ ಮಹೋತ್ಸವ ಪೂರ್ವಭಾವಿಯಾಗಿ ಮೆರವಣಿಗೆಯಲ್ಲಿ ಸಾಗಿ ಬಂದ ನೂರಾರು ಮಾತೆಯರು ಸರ್ವಮಂಗಲ ಗಾಯನ ಮತ್ತು ಪಾರಾಯಣ ನಡೆಸಿದರು. ಡಿಸೆಂಬರ್ ತಿಂಗಳಿನಲ್ಲಿ ಗೀತಾ ಜಯಂತಿ ವೈಭವದಿಂದ ನಡೆಯಿತು. ಈ ಸಮಯದಲ್ಲಿ ಭದ್ರೇಶ್ ದಾಸ್ ಹಾಗೂ ಮಹಾಭಾರತ ಪಾತ್ರಧಾರಿಯಾದ ನಿತೀಶ್ ಭಾರದ್ವಾಜ್ ಅವರು ಭಾಗವಹಿಸುವ ಮೂಲಕ ವಿಶೇಷ ಮೆರುಗು ತಂದರು. ಬೃಹತ್ ಗೀತೋತ್ಸವದ ಪ್ರಯುಕ್ತ ಶ್ರೀಕೃಷ್ಣ ಮಠದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವೈಭವ ನಡೆಯಿತು. 80ರ ಇಳಿವಯಸ್ಸಿನಲ್ಲೂ 3000ಕ್ಕೂ ಹೆಚ್ಚು ಜನರಿಗೆ ಭಗವದ್ಗೀತೆಯನ್ನು ಬರೆಯಿಸುವ ಮೂಲಕ ಶ್ರೀಪಾದರಿಂದ ಶ್ರೀಕೃಷ್ಣ ಗೀತಾ ಅನುಗ್ರಹ ಪ್ರಶಸ್ತಿ ಪಡೆದ ಹಿರಿಯ ಮಾತೆ ಶ್ರೀಮತಿ ಭಾಗ್ಯ ಸತ್ಯನಾರಾಯಣ್. ಕಥಾಬಿಂದು ಗೀತಾ ಸಾಹಿತ್ಯೋತ್ಸವದ ಉದ್ಘಾಟನೆ, ಸ್ಮೃತಿ ಪ್ರತಿಭಾ ಪ್ರದರ್ಶನ ಮತ್ತು ಗೀತಾ ತ್ರಯೋದಶಾವಧಾನ ಕಾರ್ಯಕ್ರಮ, ಗೀತಾ ಅಮೃತಸಾರ ಮರುಮುದ್ರಿತ ಕೃತಿ ಅನಾವರಣ, ವಿಶ್ವ ಧ್ಯಾನ ದಿನಾಚರಣೆಯನ್ನ ಆಚರಿಸಲಾಯಿತು. ಗೀತೋತ್ಸವದಲ್ಲಿ ಹಾಸ್ಯೋತ್ಸವ, ನಕ್ಕು ನಲಿದ ಜನಸ್ತೋಮ, ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆ ಪ್ರಾರಂಭ. ಯುವ ಗೀತೋತ್ಸವದ ಉದ್ಘಾಟನೆ ಹಾಗೂ ಶ್ರೀ ಎಂ.ಡಿ. ಕೌಶಿಕ್ ಅವರಿಂದ ಜಾದೂ ಪ್ರದರ್ಶನ, ಗೀತಾ ಜ್ಞಾನ ದೀಪೋತ್ಸವ, ಭಗವದ್ಗೀತಾ ಮಹಾಯಾಗ ನಡೆಯಿತು. ಇನ್ನು ಈ ತಿಂಗಳಿನಲ್ಲಿ ನಡೆದ ಸಾಂಸ್ಕೃತಿಕ ಮತ್ತು ಉಪನ್ಯಾಸ ಕಾರ್ಯಕ್ರಮಗಳನ್ನು ನೋಡುವುದಾದರೆ ದ್ವಂದ್ವ ಗೀತಾ ವಾದನ, ಗೀತಾ ಲಹರಿ, ಚತುರ್ ವೈಲಿನ್ ವಾದನ, ಭರತನಾಟ್ಯ ನಡೆಯಿತು. ಯುರೋಪಿನ ಶ್ರೀ ಗೌರ ನಟರಾಜ್ರಿಂದ ಅದ್ಭುತ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಇನ್ನು ಈ ತಿಂಗಳಿನಲ್ಲಿ ನಡೆದ ಅತಿಥಿ ಉಪನ್ಯಾಸಗಳನ್ನು ನೋಡುವುದಾದರೆ ರೋಹಿತ್ ಚಕ್ರತೀರ್ಥ, ಅಡ್ಡಂಡ ಕಾರ್ಯಪ್ಪ, ಕಂಜಂಪಾಡಿ ಸುಬ್ರಹ್ಮಣ್ಯ ಭಟ್, ಕೆ.ಪಿ. ಪುತ್ತೂರಾಯ, ಡಾಕ್ಟರ್ ವೀಣಾ ಬನ್ನಂಜೆ, ಗಂಜೀಶ ರಘುಪತಿ ಭಟ್, ಜಸ್ಟಿಸ್ ವಿ ಶ್ರೀಶಾನಂದ, ಚಿರಂಜೀವಿ ಭಟ್, ಶೋಭಾ ಮಳವಳ್ಳಿ ಮುಂತಾದವರು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಡಿಸೆಂಬರ್ ತಿಂಗಳಿನಲ್ಲಿ ಪ್ರಖ್ಯಾತ ಪ್ರವಚನಕಾರರು, ಲೇಖಕರು, ಆಧ್ಯಾತ್ಮ ಗುರುಗಳಾದ ಗೋಪಾಲದಾಸ್ ಅವರು ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿದರು. ಸರಸಂಘ ಚಾಲಕ್ ಡಾಕ್ಟರ್ ಮೋಹನ್ ಭಾಗವತ್ ಹಿಂದೂ ಸಾಮ್ರಾಟ್ ಗೌರವ. ಡಿಸೆಂಬರ್ ತಿಂಗಳಿನಲ್ಲಿ ಹಲವು ಗಣ್ಯರಿಗೆ ಗೌರವ ಸಮರ್ಪಣೆಯನ್ನ ಮಾಡಲಾಗಿದ್ದು ಅವುಗಳನ್ನು ನೋಡುವುದಾದರೆ ಕೆ ಗುರುಪ್ರಸಾದ್ ಕುಂಭದ್ರೋಣಂ, ಕೆ.ಎಸ್. ಗೋಪಾಲಕೃಷ್ಣ ಭಟ್, ಶ್ರೀ ರಾಜೇಶ್ ಭಟ್ ಕೊಯಮತ್ತೂರು ಇವರಿಗೆ ಶ್ರೀಕೃಷ್ಣ ಗೀತಾ ಅನುಗ್ರಹ ಪ್ರಶಸ್ತಿ ನೀಡಲಾಯಿತು. ಇದಿಷ್ಟೇ ಅಲ್ಲದೆ ಡಿಸೆಂಬರ್ ತಿಂಗಳಿನಲ್ಲಿ ಭಾರತ ಕ್ರಿಕೆಟ್ ಆಟಗಾರ ಪದ್ಮಶ್ರೀ ಪುರಸ್ಕೃತ ವಿ.ವಿ.ಎಸ್. ಲಕ್ಷ್ಮಣ್, ನಟರಾದ ಉಪೇಂದ್ರ, ಮಾಸ್ಟರ್ ಆನಂದ್, ಕಿರುತೆರೆ ನಟ ನಟಿಯರು, ನಟ ಪ್ರಮೋದ್ ಶೆಟ್ಟಿ ಮುಂತಾದವರು ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ಶ್ರೀಕೃಷ್ಣನ ದರ್ಶನ ಪಡೆದರು. ಇದೆಲ್ಲದರ ಜೊತೆಗೆ ಬೃಹತ್ ಗೀತೋತ್ಸವ, ಮಂಗಳೋತ್ಸವ, ಕೃಷ್ಣ ಅಲಂಕಾರಗಳು ನೆರವೇರಿದವು.